ತಾಲೂಕಾ ಕಚೇರಿಯ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಗ್ರೇಡ್ 2 ತಹಶೀಲ್ದಾರರಾದ ಎಂ ಪ್ರತಿಭಾ ಅಪ್ಪಣ್ಣನವರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುತ್ತಾ 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಗುರುತಾಗಿದ್ದ ಅನುಭವ ಮಂಟಪದ ರೂವಾರಿ ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದ ಅಪ್ಪಣ್ಣನವರು ಪ್ರಮುಖ ಶರಣರಾಗಿದ್ದು ಪ್ರಾಮಾಣಿಕ ಕಾಯಕ ದಾಸೋಹದ ಮಹತ್ವದ ಬಗ್ಗೆ ತಮ್ಮ ವಚನಗಳ ಮೂಲಕ ತಿಳಿಸಿದ್ದಾರೆ. ಸುಮಾರು 250 ವಚನಗಳು ಲಭ್ಯವಿದ್ದು ಇವರ ಪತ್ನಿ ಲಿಂಗಮ್ಮನು ಸಹ ವಚನಗಳನ್ನು ರಚಿಸಿದ್ದಾರೆ. ಅಂದು ಸಮಾಜದಲ್ಲಿ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಬಸವಣ್ಣನವರು ತಮ್ಮನ್ನು ಭೇಟಿಯಾಗಲು ಯಾರಾದರೂ ಬಂದರೆ ಮೊದಲು ಅಪ್ಪಣ್ಣನನ್ನು ನೋಡಿಕೊಂಡು ಬರುವಂತೆ ತಿಳಿಸುತ್ತಿದ್ದರು. ಒಬ್ಬ ಕಾರ್ಯದರ್ಶಿ ಹೇಗಿರಬೇಕು ಎನ್ನುವುದಕ್ಕೆ ಅಪ್ಪಣ್ಣನವರು ಉದಾಹರಣೆಯಾಗಿದ್ದರು. ಇಂತಹ ಶಿವಶರಣರು ತಮ್ಮ ಬದುಕಿನ ಮೂಲಕ ವಚನಗಳ ಮೂಲಕ ಸಮಾಜಕ್ಕೆ ನೀಡಿದ ಸಂದೇಶಗಳನ್ನು ನಾವು ಪಾಲಿಸಿಕೊಂಡು ಹೋಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಹಡಪದ ಸಮಾಜದ ಮುಖಂಡರಾದ ಅಪ್ಪಾಜಿ, ಗುರು ಬಸವರಾಜ್, ವಿಕ್ರಮ, ಚನ್ನಪ್ಪ, ನಾಗರಾಜ್, ಬಸವರಾಜ್, ಅಜ್ಜಯ್ಯ, ರವಿಕುಮಾರ್, ಇಸಿಒಸಿ ನಿಂಗಪ್ಪ, ಗ್ರಾಮ ಆಡಳಿತ ಅಧಿಕಾರಿ ಹರೀಶ್ ಮುಂತಾದವರು ಇದ್ದರು. ಸೀಮಾ ಗುರು ಬಸವರಾಜ್ ಸ್ವಾಗತಿಸಿ ನಿರೂಪಿಸಿದರು. ಜಿಲ್ಲಾ ವರದಿ ಕೋಗಳಿ ಉಮೇಶ್.